ಇದೇ ಮೊದಲನೇ ಸರಿ ಆರ್ಡರ್ಸ್ ಅದಲು ಬದಲಾಗಿದ್ದು ಯಾಕೆ ಈ ರೀತಿ ಆಯಿತು ಅಂತ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಎಲ್ರಿಗೂ. ಇವತ್ತು ಭಾನುವಾರ, ಆ್ಯಸ್ ಯೂಶ್ವಲ್ ಭಾನುವಾರಕ್ಕೆ ಗುರುವಾರದಿಂದನೇ ಆರ್ಡರ್ಸ್ ಎಲ್ಲ ಶುರುವಾಗಿದ್ದರಿಂದ ಬೆಳಗ್ಗೆನೇ ಹೋಗಿ ಫ್ರೆಶ್ ಆಗಿ ಐಟಮ್ಸ್ ಎಲ್ಲ ತಂದು ಬೇಗನೆ ಅಡುಗೆನೂ ಕೂಡ ಶುರು ಮಾಡಿಕೊಂಡೆ. ಆ್ಯಂಡ್ ಇವತ್ತು ನಾವು 25+ ಆರ್ಡರ್ಸ್ನ ಡೆಲಿವರಿ ಮಾಡಿದ್ದೀವಿ. ಇನ್ನು ಮಧ್ಯಾಹ್ನ ಲಂಚ್ ಆರ್ಡರ್ಸ್ನೆಲ್ಲ ಕಳಿಸಿದ ಮೇಲೆ ಇಮಿಡಿಯೇಟಾಗಿ ಮತ್ತೆ ರಾತ್ರಿ ಡಿನ್ನರ್ಗೂ ಕೂಡ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಕೆಲವೊಂದು ಲಾಸ್ಟ್ ಮಿನಿಟ್ ಆರ್ಡರ್ಸ್ನೂ ಕೂಡ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಇನ್ನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇವತ್ತು ಆರ್ಡರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು. ಏನಂತಂದರೆ ಕಸ್ಟಮರ್ ಯಾರೆಲ್ಲ ಫಸ್ಟ್ ಟೈಮ್ ಆರ್ಡರ್ ಮಾಡ್ಕೊಂಡಿರ್ತೀರಾ, ನಿಮ್ಮ ಟೆನ್ಷನ್ ನನಗೂ ಕೂಡ ಅರ್ಥ ಆಗುತ್ತೆ. ಇವರು ಆರ್ಡರ್ನ ಕಳಿಸ್ತಾರಾ ಅಥವಾ ಎಷ್ಟೊತ್ತಿಗೆ ಕಳಿಸ್ತಾರೆ ಅಂತ ತಿಳ್ಕೊಳ್ಳೋ ಅರ್ಜೆನ್ಸಿಯಲ್ಲಿ ಪದೇ ಪದೇ ಕಾಲ್ ಮಾಡ್ತಾ ಇರ್ತೀರಾ, ಆರ್ಡರ್ ರೆಡಿ ಆಯಿತಾ ಅಂತ. ಆಗಲೇ ನಮಗೂ ಕೂಡ ಟೆನ್ಷನ್ ಆಗೋದು. ಏನಂತಂದರೆ ಅಡುಗೆನೂ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಡೆಲಿವರಿ ಕೂಡ ನಾವೇ ಅರೇಂಜ್ ಮಾಡೋದ್ರಿಂದ ಕೆಲವೊಂದು ಸರಿ ಈ ಥರ ಟೆನ್ಷನ್ ಆಗುತ್ತೆ. ಸೊ ಯಾವಾಗ ನಮಗೆ ಆರ್ಡರ್ ಎಕ್ಸ್ಚೇಂಜ್ ಆಗಿದೆ ಅಂತ ಗೊತ್ತಾಯಿತು, ನಾವು ಇಮಿಡಿಯೇಟಾಗಿ ಪೋರ್ಟರ್ ಅವ್ರಿಗೆ ಕಾಲ್ ಮಾಡಿ ರಿಟರ್ನ್ ಬರೋದು ಕೇಳಿದ್ವಿ. ನಮ್ಮ ಸಿಚುವೇಶನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ಥರ ಆಗಿದೆ ಅಂತ. ಪಾಪ ಅವರು ಅರ್ಥ ಮಾಡಿಕೊಂಡು ರಿಟರ್ನ್ ಬಂದು ಮತ್ತೆ ಫುಡ್ನ ಎಕ್ಸ್ಚೇಂಜ್ ಮಾಡಿಕೊಂಡು ವಾಪಸ್ ತೊಗೊಂಡೋದ್ರು. ಸೊ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೇ. ಆ್ಯಂಡ್ ಭಾನುವಾರ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನು ನಾನು ಬಲ್ಕ್ ಆರ್ಡರ್ಸ್ನೂ ಕೂಡ ಆಕ್ಸೆಪ್ಟ್ ಮಾಡ್ತೀನಿ. ಸಿಂಗಲ್ ಕ್ವಾಂಟಿಟಿಯಲ್ಲೂ ಕೂಡ ನೀವು ಆರ್ಡರ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮಗೆ ರಿಕ್ವೈರ್ಮೆಂಟ್ ಇರುವಂಥ ಸ್ಪೆಷಲ್ ಅಡುಗೆಗಳನ್ನೂ ಕೂಡ ನೀವು ಆರ್ಡರ್ ಮಾಡ್ಕೊಳ್ಬೋದು. ನಾಟಿ ಕೋಳಿ ಸಾರು, ಮೊಟ್ಟೆ ಕೋಳಿ ಸಾರು, ಕೈಮಾ ಸಾರು ಮತ್ತು ಮಟನ್ ಡಿಶಸ್ ಏನೇ ಬೇಕಂದರೂ ಕೂಡ ನೀವು ಆರ್ಡರ್ಸ್ನಲ್ಲಿ ಪ್ಲೇಸ್ ಮಾಡ್ಬೋದು. ಯಾರೆಲ್ಲ ಆರ್ಡರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಆರ್ಡರ್ಸ್ನ